ಒಡ ಹುಟ್ಟಿದ ಸಹೋದರನಿಗೆ ಎಂಎಲ್ಸಿ ವಂಚನೆ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಯಾಕೆಂದ್ರೆ ಎಂಎಲ್ಸಿ ಶಶೀಲ್ ಜಿ ನಮೋಶಿ ವಿರುದ್ಧ ಈ ಒಂದು ಆರೋಪವನ್ನ ಖುದ್ದಾಗಿ ಅವರ ಸಹೋದರ ಮಾಡ್ತಿರುವಂತೆ. ಶಶೀಲ್ ನಮೋಶಿ ಅವರು ಬಿಜೆಪಿಯ ಪರಿಷತ್ ಸದಸ್ಯ ಹಾಗೂ HKE ಸೊಸೈಟಿಯ ಅಧ್ಯಕ್ಷರಾಗಿದ್ದಾರೆ. ಸ್ವಂತ ಅಣ್ಣನನ್ನ ಮನೆಯೊಳಗೆ ಬಿಟ್ಟುಕೊಳ್ಳದೆ ಈ ರೀತಿಯಾಗಿ ವಂಚನೆ ಎಸಗಿದ್ರ ಪರಿಷತ್ ಸದಸ್ಯರು. ರಾತ್ರಿ ಇಡೀ ಅವರ ಅಣ್ಣ ರಸ್ತೆಯಲ್ಲೇ ಕಾಲ ಕಳೆಯುವಂತೆ ಮಾಡಿದ್ರ. ಈ ರೀತಿಯಾಗಿ ಒಂದು ಗಂಭೀರ ಆರೋಪವನ್ನ ಖುದ್ದಾಗಿ ಅವರ ಸಹೋದರ ಅನಿಲ್ ಮಾಡ್ತಾ ಇದ್ದಾರೆ. ಹೈದರಾಬಾದ್ನಲ್ಲಿ ವೈದ್ಯಕೀಯ ವೃತ್ತಿಯನ್ನ ಇವರು ಕೈಗೆತ್ತಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಈಗ ವೈದ್ಯಕೀಯ ವೃತ್ತಿಗೆ ಅವರು ರಿಟೈರ್ಮೆಂಟ್ ಅನ್ನ ತೆಗೆದುಕೊಂಡು ವಾಪಸ್ ಹುಟ್ಟೂರಿಗೆ ಬಂದಂತಹ ಸಂದರ್ಭದಲ್ಲಿ ಅವರು ವಾಸವಿದ್ದಂತಹ ಮನೆಯನ್ನ ಎಂಎಲ್ಸಿ ಶಶೀಲ್ ಜಿ ನಮೋಶಿ ಅವರು ತಮ್ಮ ಸುಪರ್ದಿಗೆ ಪಡೆದುಕೊಂಡು ಅವರನ್ನ ಮನೆಯೊಳಗಡೆ ಬಿಟ್ಕೊಳ್ದೆ ಇಡೀ ರಾತ್ರಿ ಇಡೀ ಅವರು ರಸ್ತೆಯಲ್ಲೇ ಕಾಲ ಕಳೆಯುವಂತೆ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಯಾಕೆ ಇಲ್ಲಿ ಬಂದು ಕೂತೀರಿ? ಏನ್ ಸಮಸ್ಯೆ ಆಗಿದೆ? ಇದು ನಮ್ಮ ಮನೇನೇ ಅದ ರೀ. ಅರ್ಧ ನಂದದ ಅರ್ಧ ನಮ್ಮ ಅವಂದದ. ಅವಂದು ಏನೂ ಇಲ್ಲೇ ಇಲ್ಲಿ ಶಶೀಲ್ ನಮೋಶಿ ಜಬರ್ದಸ್ತಿ ಕಬ್ಜಾ ಮಾಡಿ ಕುಂತು ಪೊಲೀಸರಿಗೆಲ್ಲ ಹಚ್ಚಿ ನಮ್ಗೆ ಹೊರ ಹಾಕ್ಸೋದು ಇಷ್ಟು ಒಂದೇ ಕೆಲಸ ಮಾಡ್ತಾ ಇದ್ದಾರೆ. ಏನ್ ಸರ್ತಿ ನಡು ಬಂದೆವು ಏನೋ ಇಲ್ಲ ಈಗ ನಾನು ಒಂದು ಸ್ವಲ್ಪ ಇಲೆಕ್ಷನ್ ಅದ ಒಂದು 15 ದಿನದ ಸೆಟ್ಲ್ ಮಾಡ್ತೀನಿ ಅಂತ ಅನ್ನೋದು ತಳಸದು. ಒಟ್ಟ 25 ವರ್ಷದಿಂದ ಹಿಂಗೆ ಮಾಡ್ಯಾರ ನೋಡ್ರಿ, ಏನೂ ಮಾಡಿ. ಇಷ್ಟು ದಿನ ಎಲ್ಲಿದ್ರಿ ನೀವು? ಯಾರಲ್ಲಿ ಈಗ ನಮ್ದೊಂದು ಹಳಿ ಮನಿ ಅದ ರೀ, ಅದು ಅಶೋಕ್ಗಂಜ್ನಾಗ. ಅದು ಈಗ ಬೀಳ್ಲಿಕ್ಕೆ ಬಂದದ. ಈಗ ನಮ್ಮನ್ನು ಬೀಳಿ ಬೇರೆ ಏನೂ ಆಸರನೇ ಇಲ್ಲ. ಅದಕ್ಕಪ್ಪ ನಮ್ಮ ಮನೆಗೆ ನಾವು ಬರ್ತಿದ್ದೇವೆ ಅಂತೇಳಿ ಇಲ್ಲಿ ಬಂದಿದ್ದೆವು. ಏನು ಏನಿಲ್ಲ ಇಲ್ಲ ನೀವು ಬೇಕಾದ್ರೆ ಎಲ್ಲರೇ ರೀ, ನನಗೆ ನಾನು ಏನು ಮನೆ ನಂದದ ನಾ ಬಿಡಾಗಿಲ್ಲ. ಹಂಗಾದ್ರೆ ಇದೇನು ಪಿತ್ರಾರ್ಜಿತ ಪ್ರಾಪರ್ಟಿನ? ಇಲ್ರಿ ಪಿತ್ರಾರ್ಜಿತ ಅಲ್ಲ, ಇದು ನಮ್ಮ ಫಾದರ್ ಪ್ರಾಪರ್ಟಿ ಅಂದ್ರೆ ನಮ್ಮ ಫಾದರ್ ಖರೀದಿ ಮಾಡೋದು ಒಂದೇ ರೀ. ಮೊದಲ ಓಲ್ಗಾಡ್ರೆಸ್ ಒಂದೇ, ಅದ್ರಲ್ಲಿಂದೇ ಇವೆಲ್ಲ ಗಳಿಸಿ ಹೋಗ್ರಿ ಬೇರೆ ಎಲ್ಲ ಪ್ರಾಪರ್ಟಿಗಳು. ಅದ್ರ ಒಂದು 10 ಎಕರೆ ಎಲ್ಲ ಲ್ಯಾಂಡ್ ಅದ ರೀ ಕುಸ್ನೂರ. ಆಮೇಲೆಲ್ಲ ಇದು ಈ ಲ್ಯಾಂಡ್ ಈ ಪ್ರಾಪರ್ಟಿ ಯಾರ್ಯಾರ ಹೆಸರಲ್ಲಿ ಅದ ರೀ? ಈ ಸದ್ಯ ಎಲ್ಲ ನನ್ನ ಹೆಸರೇ ನಮ್ಮ ಅವನ ಹೆಸರೇ ಅದ. ಯಾರು ಖರೀದಿ ಮಾಡೋದು? ಏನ್ರಿ ಜಾಯಿಂಟ್. ಇವತ್ತು ಕಳೆದ 1-1.5 ಗಂಟೆ ಹಿಂದಿನಿಂದ ಕೆಲವು ಮಾಧ್ಯಮದವರು ನನಗೆ ಫೋನ್ ಮುಖಾಂತರ ನಿಮ್ಮ ಬ್ರದರ್ ನಿಮ್ಮ ಮೇಲೆ ಕೆಲವು ಆಪಾದನೆಗಳನ್ನು ಮಾಡಿದ್ದಾರೆ, ನೀವು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಅಂತ ಕೇಳಿದರು. ಹೀಗಾಗಿ ನಿಜವಾಗಿ ಹೇಳ್ಬೇಕಂದ್ರೆ ಇದು ಪರ್ಸನಲ್ ಫ್ಯಾಮಿಲಿ ಮ್ಯಾಟ್ರ್ ಇದು. ಆದರೂ ಕೂಡ ಅವರು ಅರೇಂಜ್ ಮಾಡಿದ್ದಾರೆ ಅಂತ ಕಾರಣಕ್ಕಾಗಿ ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಈ ಮನೆ ವಿಷಯ, ಈ ಪ್ರಾಪರ್ಟಿಯಲ್ಲಿ ಅರ್ಧ ಭಾಗ ಅವನದು ನಿಜ, ಅರ್ಧ ಭಾಗ ನಂದು. ನನಗೆ ಅವರು ಹಿಂದೆ ಮನೆವರೆಗೆ ಹಾಕಿದ್ರು, ನಮ್ಮ ತಾಯಿಗೂ ನನಗೂ ಎಲ್ಲರಿಗೂ ಮನೆವರೆಗೆ ಹಾಕಿದ್ರು. ಮತ್ತು ನಾನು ಎಲ್ಲಿರ್ಲಪ್ಪ ಅಂತ ನಾನು ಕೇಳಿದಾಗ ಇವು 2 ಭಾಗ ಇದ್ದರೂ ಕೂಡ ನೀ ಅಲ್ಲಿ ಕಟ್ಕೋ ಅಂತದ ಅಂತ ಹೇಳಿ ಅವರೇ ಅಂದರೆ ಕನ್ಸೆಂಟ್ ಕೊಟ್ಟು ನಾನು ಮನೆ ಕಟ್ಕೊಂಡಿದ್ದೀನಿ. ದುಡ್ಡೆಲ್ಲ 100% ನಾನು ಹಾಕಿದ್ದೇನೆ. ಸೊ ಹೀಗಾಗಿ ಇದು ಕನ್ಸ್ಟ್ರಕ್ಷನ್ದೆಲ್ಲ ಖರ್ಚು ನಾನು ಕೊಟ್ಟಿದ್ದೀನಿ. ಈಗ ಮತ್ತು ಅಂದರೆ ನಾನು ಈ ಖಾತಾ ಇದೆ ನಂದು ಹೆಸರಿಗೆ, ಅಥವಾ ಇದು ನಂದು ಇರಲಿಲ್ಲ ಅಂದರೆ ಈ ಖಾತಾ ಯಾಕೆ ಕೊಡ್ತಾರೆ? ಸರ್ಕಾರ ಡಾಕ್ಯುಮೆಂಟ್ ತಪ್ಪ. ಈಗ ಅವ್ರು ಬಂದು ಮನಬಂದಂತೆ ಇಲ್ಲಿ ನಾನು ನಮ್ಮ ಸಾಮಾನು ಇಡ್ತೀನಿ, ನಾ ಇಲ್ಲಿ ಇರ್ತೀನಿ ಅಂತಂದು ನಿನ್ನೆಯಿಂದ ಇದನ್ನ ಈಗ ಗಲಾಟೆ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.